ಛೇ, ನಾನು ನನ್ನ ತಮ್ಮನ ಮಕ್ಕಳನ್ನ ನನ್ನ ಮಕ್ಕಳು ಅಂತ ನಾ ಅಂದ್ಕೊಂಡಿದ್ದೆ. ಹೆಂಗೋ ನಮಗೆ ಗಂಡು ಮಕ್ಳು ಇಲ್ವಲ್ಲ, ನನ್ನ ತಮ್ಮಗಾದ್ರೂ ಒಬ್ಬ ಇದ್ದಾನಲ್ಲ, ಅವನೇ ನಮ್ಮ ಮನೆ ವಾರಿಸ್ದಾರ, ಅವನೇ ಚೆನ್ನಾಗಿ ನೋಡ್ಕೊಂಬನ, ಅವನೇ ನಮ್ಗೆ ಆಗ್ತಾನೆ ಸಾಯ್ತಕನ. ವಯಸ್ಸಾದ ಕಾಲದಾಗೆ ಅವ್ನು ನಮ್ಮನ್ನ ನೋಡ್ಕೊಂತಾನೆ ಅಂತನ ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನು. ಆದರೆ ಈ ಮಾದೇವಿ ಇಂಥ ಕುತಂತ್ರ ಬುದ್ಧಿ ನಡೆಸ್ತಾ ಇದ್ದಾಳೆ ಅಂತನ ನನಗೆ ಈಗಲೇ ಗೊತ್ತಾಗಿದ್ದು. ನಿಮಗೆ ಇವಾಗ ಗೊತ್ತಾಗಿದೆ ಅಲ್ವಾ? ನಾನು ಹೇಳಿದ್ರೆ ನಂಬ್ತಾ ಇರ್ಲಿಲ್ಲ. ನೀವು ಕೂಡಾಗ್ಬಿಟ್ಟಿದ್ರಿ ತಮ್ಮನ ಮಕ್ಕಳು ಅಂತನ. ತಮ್ಮನ ಮಕ್ಕಳು ಅಂತನ ನಿಮ್ಮ ಮಕ್ಕಳು ಅಂತನ ಅನ್ಕೊಂಡಿದ್ರಿ. ನೀವು ಅವ್ರಿಗೊಂದು ನೆಲೆ ಕಾಣಿಸ್ಬೇಕು ಅಂತನ ಕೆಲಸ ಕೊಡ್ಸಿದ್ರಿ. ಆದ್ರೆ ಕೆಲಸನೂ ಮಾಡ್ಲಿಲ್ಲ. ಆದ್ರೆ ನೀವು ಒಂದು ಮಾತನ್ನು ಅವನ್ನ ಬೈಲಿಲ್ಲ. ಯಾಕೆ ಬೈದ್ರೆ ಸಿಟ್ ಮಾಡ್ಕೊಂತಾನೆ ಅಂತನ. ಅದೇ ನಿಮ್ಮ ಮಗ ಆಗಿದ್ರೆ ಒಂದೇಟು ಕೊಟ್ಟು ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತಿದ್ರಿ. ಇದೇ ಮತ್ತೆ ನಮ್ಮ ಮಕ್ಳಿಗೂ ನಮ್ಮ ತಮ್ಮನ ಮಕ್ಳಿಗೂ ಅಣ್ಣನ ಮಕ್ಳಿಗೂ ಇರೋ ವ್ಯತ್ಯಾಸ. ನಮ್ಮ ಮಕ್ಕಳು ನಮ್ಮ ಮಕ್ಳೇನೆ, ಬೇರೆಯವ್ರ ಮಕ್ಳು ಬೇರೆಯವ್ರ ಮಕ್ಳೇನೆ. ಅವ್ರು ಯಾವತ್ತೂ ನಮ್ಮ ಮಕ್ಳಾಗಕ್ಕೆ ಸಾಧ್ಯ ಇಲ್ಲ. ಹೌದು ಕಣೆ ಲಕ್ಷ್ಮಿ, ನೀನು ಹೇಳಿದ್ದು 100% ಸತ್ಯವಾದ ಮಾತು. ನಮ್ಮ ಮಕ್ಕಳು ನಮ್ಮ ಮಕ್ಕಳೇ, ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಅನ್ಕೊಳಕ್ಕೆ ಹೋದ್ರೆ ಅವ್ರು ಯಾವತ್ತೂ ನಮ್ಮ ಮಕ್ಳು ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ 100ಕ್ಕೆ ಒಬ್ರೋ ಇಬ್ರೋ ಆ ಥರ ನಿಯತ್ತಾಗಿರೋರು. ಇನ್ನೆಲ್ಲರೂ ಬರೀ ಇಂಥ ಆಸ್ತಿಗೋಸ್ಕರನೇ ಬರೋರು ಅಂತ ಅನ್ಸುತ್ತೆ. ಗೊತ್ತಾಯ್ತಾ ನಾನು ಯಾಕೆ ಅವಳ ಬಗ್ಗೆ ಹೇಳ್ತಿದ್ದೆ ಅಂತನ? ನಂಬ್ತಾ ಇರಲಿಲ್ಲ ನೀವು, ಅದಕ್ಕೆ ಸಾಕ್ಷಿ ಸಮೇತನ ತೋರಿಸಿದ್ರು. ನೋಡು, ಅತ್ತೆ ಕಿವೆ ಚುಚ್ಚಕ್ಕೆ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ, ಹೊಲ್ದಾಗ ಕರ್ಕೊಂಡು ಹೋಗಿ ಮಕ್ಳನ್ನು ಕರ್ಕೊಂಡು ಹೋಗಿ ಹೆಂಗೆ ಸೆಂಟಿಮೆಂಟ್ ಆಗಿ ಹೆಂಗೆ ಅತ್ತೆನ ಲಾಕ್ ಮಾಡ್ಕೊಂತ ಇದ್ದಾಳೆ. ಅತ್ತೆ ಮೊದಲು ಅವಳನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ. ಈಗ ಏನು ಅವಳನ್ನ ಮಾದೇವಿ ಮಾದೇವಿ ಅಂತ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾ ಐತಿ. ನೀವು ಹುಷಾರಾಗಿದ್ರೆ ನಾವು ಬದುಕ್ತೀವಿ, ಇಲ್ಲ ತಮ್ಮನ ಮಗ ಅವನೊಬ್ನೇನೆ ಬಿಡು, ಅವನು ಅಲ್ಲದೆ ಇನ್ಯಾರು ಆಸ್ತಿ ಅನುಭವಿಸ್ತಾರೆ ಅಂತ ನೀವೇನಾದ್ರೂ ಸೈನಿಗಿನ ಹಾಕಕ್ ಹೋದ್ರೆ ನಾವು ಭಿಕ್ಷೆ ಬೇಡಬೇಕಾಗತ್ತೆ. ನೆನ್ಪಲ್ಲಿ ಇಟ್ಕೊಳ್ರಿ. ಗೊತ್ತಾಯ್ತು ಕಣೆ ಲಕ್ಷ್ಮಿ. ನಾನೇನೋ ಬಿಡೋತ್ಲಾಗೆ ಪಾಪ ಇಷ್ಟು ವರ್ಷ ಆದ್ರೂ ನಮ್ಮ ಜೊತೆಗಿರಲಿಲ್ಲ. ನನ್ನ ತಮ್ಮನೂ ಇಲ್ಲ, ನನ್ನ ತಮ್ಮನ ಮಕ್ಕಳಾದ್ರೂ ನಮ್ಮ ಜೊತೆಗೆ ಇದ್ದಾರಲ್ಲ ಅಂತ ಖುಷಿಯಾಗಿದ್ದೆ. ನಿನ್ನ ಬೈಕಂತಿದ್ದೆ, ಯಾಕೆ ಇವಳಿಗೆ ಯಾಕಿಂತ ಹೊಟ್ಟೆ ಕಿಚ್ಚು ಬಂತು ಅವ್ರು ಬರ್ತಿದ್ದಂಗೇನೆ ಅಂತನ ನಿನ್ನ ಮೇಲೇ ನನಗೆ ಬೇಜಾರಾಗಿತ್ತು. ಆದರೆ ಈಗ ಗೊತ್ತಾಗ್ತೈತೆ ನೀನು ಹೇಳಿದ್ದೆಲ್ಲನ ಸತ್ಯ ಅಂತನ. ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಾನು ಅದಕ್ಕೆ ಹೇಳಿದ್ದು. ನಾನು ಮೊದಲು ಅವಳನ್ನ ನಂಬಿದ್ದೆ. ಅವಳು ಬಂದಾಗ ಹೋಗ್ಲಿ ಬಿಡು, ಏನೋ ಪಾಪ ಇಷ್ಟು ವರ್ಷ ಆದ್ಮೇಲೆ ಅದು ಬಂದವಳಲ್ಲ ಅಂತನ ನಾನು ಪ್ರೀತಿಯಿಂದ ಮಾತಾಡ್ತಿದ್ದೆ. ಅವಳು ಅಷ್ಟೇ ಚೆನ್ನಾಗಿ ನಡ್ಕೊಂಡ್ಳು. ಆದ್ರೆ ಅವಳ ಮನಸ್ಸಲ್ಲಿ ಇಂಥ ಒಂದು ಬುದ್ಧಿ ಇದೆ ಅಂತನ ನನಗೆ ಯಾವತ್ತೇ ಗೊತ್ತಾಯ್ತು. ಅವ್ರಿವಾಗ ಬರ್ತಾರೆ, ನೀವು ಏನು ಗೊತ್ತಿಲ್ಲ ಅನ್ನೋ ಥರನೇ ಇರ್ರಿ. ಸುಮ್ಮನೆ ಬಾಯ್ ಮಾಡಿ ಜಗಳ ಮಾಡಕ್ ಹೋಗ್ಬೇಡಿ. ಏನೇ ಅಲ್ಲ, ನೀನೇ ಎಲ್ಲ ಹೇಳ್ತಾ ಇದೀಯಾ. ಈಗ ನೋಡಿ, ಜಗಳ ಮಾಡಕ್ಕೆ ಹೋಗ್ಬೇಡ, ಏನು ಅನ್ಬೇಡ ಅಂತ ಹೇಳ್ತಾ ಇದೆಯಾ. ಗೊತ್ತಿಲ್ಲ ಅನ್ನೋ ಥರ ಇರು ಅಂತ ಹೇಳ್ತಾ ಇದೆಯಾ. ಯಾಕೆ? ಅಯ್ಯೋ, ಮುಂದೆ ಸಲ ಜಗಳ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಸ್ವಲ್ಪ ತಾಳ್ಮೆ ಇರ್ಲಿ, ಜಗಳ ಮಾಡಕ್ ಹೋಗ್ಬೇಡ. ನೋಡೋಣ ಅವ್ರ ಪ್ಲಾನ್ ಇನ್ನೂ ಏನೇನೈತಿ ಅಂತಾನ. ಈಗಲೇ ಎಲ್ಲ ಗೊತ್ತಾಗಿದೆ ಅಂದ್ರೆ ಅವರು ಬೇರೆ ಏನಾದ್ರೂ ಈ ಪ್ಲಾನ್ ಮಾಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಗೊತ್ತಿಲ್ಲ ಅನ್ನೋ ತರನೇ ಇರ್ರಿ. ಏನಾದ್ರೂ ಹೆಸರಿಗೆ ಮಾಡ್ಕೊಡ್ರಿ ಗೀಡ್ಕೊಡ್ರಿ ಅಂತಂದ್ರೆ ಈಗ ಸದ್ಯಕ್ಕೆ ಬೇಡ, ಯಾಕೆ ಇವಾಗ್ಲೇನೆ ಅಂತಾನ ಪ್ರಶ್ನೆ ಮಾಡು ಅಷ್ಟೇನೆ. ಇಷ್ಟೊಂದು ಅರ್ಜೆಂಟ್ ಯಾಕೆ, ಇನ್ನೂ ಒಂದು ಚಿಕ್ಕವನು ಅಂತ ಹೇಳು. ಸರಿ ಸರಿ, ಹಂಗೆ ಅಂತೀನಿ. ಆದರೆ ನಮಗೂ ಒಬ್ಬ ಗಂಡು ಮಗು ಇದ್ದಿದ್ರೆ ಅದು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವಾಗ ಅವನು ನಾವು ಹೇಳ್ದಂಗೆ ಕೇಳ್ಕೊಂಡಿರೋನು. ಅಯ್ಯೋ, ಈಗ ಯಾಕೆ ಬಿಡಿ, ನಮಗೂ ಆಗಿತ್ತಲ್ಲ. ಆದರೆ ಏನು ಮಾಡೋದು, ಆ ದೇವರು ಅನ್ನೋನು ಬೇಗ ಕಿತ್ಕೊಂಡ್ಬಿಟ್ಟ ನಮ್ಮ ಮಗನ. ಅದನ್ನ ನೆನ್ಸಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ, ಬೇಜಾರಾಗುತ್ತೆ. ನನ್ನ ಮಗ 3 ವರ್ಷದವನು. ಅಯ್ಯೋ, ನೆನೆಸ್ಕೊಂಡ್ರೆ ನನಗೆ ಈಗ್ಲೂ ಅವನೇ ನೆನಪಾಗ್ತಾನೆ. ಅಯ್ಯೋ ದೇವ್ರೇ. ಲಕ್ಷ್ಮಿ, ಯಾಕೆ ಹೇಳ್ತಾ ಇದ್ಯಾ? ಬಿಡು ಹೋಗ್ಲಿ, ಏನೂ ಆಗಲ್ಲ, ಸುಮ್ಮನಿರು. ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನೇ ನೆನೆಸ್ಕೊಂಡು ಹೊರಗಕ್ಕಾಗಲ್ಲ. ಸುಮ್ಮನಿರು. ಆದರೂ ಇವಾಗ ನೆನಪಾಯ್ತಲ್ಲ ನೀವು ಹೇಳಿದ್ಮೇಲೆ, ಒಬ್ಬ ಮಗ ಇದ್ದಿದ್ರೆ ಅಂತಾನ. ಈಗ ಇಲ್ಲ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು. ಮಗಳು ಇದ್ದಾಳಲ್ಲ ಅಷ್ಟೇ ಸಾಕು. ಒಬ್ಬೊಬ್ಬರಿಗೆ ಮಕ್ಕಳೇ ಇರಲ್ಲ. ನಮಗೆ ಇವಳು ಒಬ್ಳಾದ್ರೂ ಇದ್ದಾಳಲ್ಲ, ಹೋಗ್ಲಿ ಬಿಡು, ನೀನು ಬೇಜಾರಾಗಬೇಡ. ವಿವೇಕಪ್ಪ, ಏನಮ್ಮ, ಏನು ಎಲ್ಗೋಗಿದ್ದು ಇಷ್ಟೊತ್ತು? ಎಲ್ಲೂ ಇಲ್ಲ ಕಣೋ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮ ಹೆಸರಲ್ಲಿ ಶಾಸ್ತ್ರ ಕೇಳ್ಕೊಬರೋಣ ಅಂತಾನ. ಏನು ಎತ್ತ ಅಂತಾನ. ಶಾಸ್ತ್ರನಾ? ಏನಮ್ಮ, ಏನು ಹೇಳಿದ್ರು ಶಾಸ್ತ್ರ? ನಮ್ಮ ಮನೆಗೆ ಒಳ್ಳೇದಾಗುತ್ತಂತ? ಹೌದು ಕಣೋ, ಒಳ್ಳೇದಾಗಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು ಅಂತನೂ ಹೇಳಿದ್ರು. ಅದೇನು ಅಂತಂದ್ರೆ. ಏನಮ್ಮ ಅದು? ಏನು ಮಾಡಬೇಕು ಹೇಳು. ಏನೋ 101 ತೆಂಗಿನಕಾಯಿ ಹೊಡಿಬೇಕಾ, ಅಥವಾ ಏನಾದರೂ 4 ಜನಕ್ಕೆ ಊಟಕ್ಕೆ ಹಾಕ್ಬೇಕಾ, ಅಥವಾ ಎಲೆ ಪೂಜೆ ಮಾಡಿಸ್ಬೇಕಾ, ಏನು ಮಾಡಬೇಕು ಹೇಳು. ಅಂತದ್ದೇನು ಇಲ್ಲ, ಇರು. ಮಾದೇವಿ, ಕಿರಣ ಬರ್ರ ಒಳಿಕೆ. ಇವರು ಎಲ್ಲೋಗಿದ್ರಿ ಕಿರಣ್? ದೊಡ್ಡಪ್ಪ, ಎಲ್ಲೂ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ ಕೈ ಮುಗ್ದು ಬರೋಣ ಅಂತ. ಹೌದಾ, ಸರಿ ಹೇಳಮ್ಮ, ಏನು ಮಾಡಬೇಕು? ಏನೂ ಇಲ್ಲ ಕಣೋ, ನಿಮಗೂ ಗಂಡು ಮಕ್ಳಿಲ್ಲ. ಇರೋನೊಬ್ಬ ನಿನ್ನ ತಮ್ಮನ ಮಗ ಕಿರಣ. ಇಷ್ಟು ವರ್ಷ ಅಲ್ಲೆಲ್ಲೋ ಇದ್ರು, ಈಗ ಬಂದಿದ್ದಾರೆ. ಅದಕ್ಕೇನೆ ನಮ್ಮೆಲ್ಲ ಆಸ್ತಿನ ಕಿರಣ್ ಹೆಸರಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಎಲ್ಲ ಒಳ್ಳೇದಾಗುತ್ತೆ ಅಂತಾನ. ಅದು ಅಲ್ದೇನೆ ನಮ್ಮ ಮನುನ ನಮ್ಮ ಪಾರ್ವತಿ ಮಗುಗೆನೆ ಮದುವೆ ಮಾಡ್ಕೊಂಬಕ್ಕೆ ಒಪ್ಕೊಂಡವಳೆ ಮಾದೇವಿ. ಅದಕ್ಕೆ ನಮ್ಮ ಆಸ್ತಿನೆಲ್ಲ ಕಿರಣ್ ಹೆಸರಿಗೆ ಮಾಡೋಣ ಕಣೋ.
ನೀನು ಇದಕ್ಕೆ ಏನು ಅನ್ನಲ್ಲ ಅಂತನ ನಾನು ಹೇಳ್ಬಿಟ್ಟಿದ್ದೀನಿ ಮಾದೇವಿಗೆ. ಇಡೀ ಆಸ್ತಿ ಎಲ್ಲ ನಿನ್ ಮಗುಗೇನೆ, ಇನ್ಯಾರಿಗೂ ಇಲ್ಲ ಬಿಡು ಅಂತನ ಹೇಳಿದ್ಬಿಟ್ಟಿದ್ದೀನಿ. ಅಯ್ಯೋ ಅಮ್ಮ, ಈಗೇನು ಅಷ್ಟು ಅವಸರ? ಹಾಂ, ಅಲ್ಲ ಶಾಸ್ತ್ರಜ್ಞರು ಏನೋ ಹೇಳಿದ್ರು ಅಂತ ಹೇಳಿ ಎಲ್ಲ ಆಸ್ತಿನ ಇನ್ನೂ ಮದುವೆನೇ ಆಗದೆ ಇರೋ ಕಿರಣ್ ಹೆಸರಿಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ? ಅವ್ನಿಗಿನ್ನೂ ಜವಾಬ್ದಾರಿ ಬಂದಿಲ್ಲ, ಏನೂ ಇಲ್ಲ. ಎಲ್ಲಾದರೂ ಕೆಲಸ ಕೊಡ್ಸಿದ್ರೆ ಕೆಲ್ಸಕ್ಕೆ ಹೋಗಲ್ಲ ಅವನು. ಹಾಂ, ಇಂಥವನಿಗೆ ಆಸ್ತಿ ಮಾಡಿಸಿದ್ರೆ ಚೆನ್ನಾಗಿರುತ್ತಾ? ಹಾಂ, ಬೇಡ ಬೇಡ ಸುಮ್ಮನಿರು. ಹೌದತ್ತೆ, ಇನ್ನು ಮದ್ವೆ ಆಗಿಲ್ಲ, ಅವನಿಗೆ ಬೇರೆ ಜವಾಬ್ದಾರಿ ಬಂದಿಲ್ಲ, ಅವನ್ ಕೆಲಸ ಅಂತ ಇಲ್ಲ. ಅಂತವನಿಗೆ ಆಸ್ತಿ ಮಾಡ್ಕೊಟ್ರೆ ಅಲ್ಲ ನಮ್ಗೇನು ಬೇಜಾರೇನು ಇಲ್ಲ, ಅವನ್ಗೆ ಆಸ್ತಿ ಮಾಡ್ಸೋದ್ರಿಂದನ. ಆದ್ರೆ ಅವನಿಗೆ ಜವಾಬ್ದಾರಿ ಬರ್ಬೇಕು, ಮೊದ್ಲು ಮದ್ವೆ ಮಾಡ್ಬೇಕು. ಅವನು ಹೆಂಗೆ ನಡ್ಕಂತಾನೆ ಅಂತನ ನೋಡ್ಬಿಟ್ಟು ಆಮೇಲೆ ನಿರ್ಧಾರ ಮಾಡೋಣ ಬಿಡು. ಏನೋ ಇವಾಗ ಬೇಡ, ಮೊದ್ಲು ಅನ್ನೋದು ಮದ್ವೆ ಮಾಡೋಣ, ಆಮೇಲೆ ಇವನ್ ಮದ್ವೆ ಮಾಡೋಣ. ಹಾ, ಅಯ್ಯೋ ಮಾವ, ಅಕ್ಕ, ನಮ್ ಕಿರಣ್ ತುಂಬಾ ಬುದ್ಧಿವಂತ. ಅವನಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವನಿಗೆ ಜವಾಬ್ದಾರಿ ಕೊಟ್ರೆ ಅವನ ತೋಟನ ಹೆಂಗೆ ಬೆಳೆಸ್ತಾನೆ ಅಂತನ ನೋಡ್ತಾ ಇರ್ರಿ. ಹಾ, ನೀವು ನನಗೇನು ಆಸೆ ಇಲ್ಲ, ನನ್ನ ಮಗುಗೆ ಎಲ್ಲ ಆಸ್ತಿ ಬರಿಬೇಕು ಅಂತ. ನಿಮ್ಗೂ ಯಾರು ಇಲ್ಲ ಅಲ್ವಾ? ಮಾವನ್ಗೂ ನನ್ನ ಮಗನ ಮೇಲೆ ಪ್ರೀತಿ, ತಮ್ಮನ ಮಗ ಅಂದ್ರೆ ನನ್ನ ಮಗ ಅಂತ ತಿಳ್ಕೊಂಡಿದ್ದಾರೆ. ನಿನಗೂ ಅಷ್ಟೇನೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಶಾಸ್ತ್ರದಾಗೂ ಹೇಳೋರಂತೆ ಅಲ್ಲಿ ಅತ್ತೆಗೆ. ಅದಕ್ಕೆ ನಿಮ್ಗಿಷ್ಟ ಇದ್ರೆ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ. ನಾವೇನೇನು ಬಲವಂತ ಮಾಡಲ್ಲ. ನಾವೇನೇನಿಲ್ಲಿ ಆಸ್ತಿಗೋಸ್ಕರನೂ ಬಂದಿಲ್ಲ, ಏನೂ ಇಲ್ಲ. ಏನೋ ನನ್ನ ಗಂಡನ ಮನೆಯಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅಜ್ಜಿ ಜೊತೆ, ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಅಂತ ಇಲ್ಲಿಗೆ ಬಂದೆ. ಹೌದಾ ಮಾದೇವಿ? ಅಯ್ಯೋ, ನನ್ಗಂತೂ ತುಂಬಾ ಸಂತೋಷ ಆಯ್ತು ನಿನ್ ಮಾತು ಕೇಳಿ. ಆದ್ರೆ ಅವನು ತೋಟ ಬೆಳೆಸ್ಬೇಕು, ಇನ್ನು ಚೆನ್ನಾಗಿ ನಮ್ಮ ತೋಟನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅವನ ಹೆಸರಿಗೆ ಆಸ್ತಿ ಇರ್ಬೇಕು ಅಂತ ಏನು ಇಲ್ವಲ್ಲ? ಈಗ್ಲೂ ಮಾಡಕ್ ಹೇಳು, ಹೊಲ್ದಕ್ ಹೋಗಿ ಅದೇನೇನ್ ಮಾಡ್ಬೇಕು ಮಾಡಕ್ ಹೇಳು. ಅವನು ಇನ್ನೂ ಹುಡುಗ ಮೊಬೈಲ್ ನೋಡ್ತಿರ್ತಾನೆ. ಏನ್ ಮಾಡ್ಬೇಕು, ಏನೇನ್ ಕೃಷಿಲಿ ಏನೇನ್ ಅಭಿವೃದ್ಧಿ ಮಾಡ್ಬೋದು, ಈ ಯಂತ್ರಗಳು ಬಂದಿರ್ತಾವೆ, ಯಾವ್ಯಾವ ತಂದು ಏನೇನ್ ಮಾಡ್ಬೋದು ಅಂತ ಎಲ್ಲಾನ ನೋಡ್ಕೊಂಡು ಮಾಡ್ಲಿ. ಅವಾಗ ಅವನಿಗೆ ಜವಾಬ್ದಾರಿ ಬಂದಿದೆ ಅಂದ ತಕ್ಷಣ ನಮ್ದೇನೈತೆ ನೋಡೋಣ ಮುಂದಕ್ಕೆ. ಅಯ್ಯೋ, ನಾವೇನೇನೋ ಅಂದ್ಕೊಂಡಿದ್ವಿ ಕಿರಣ, ಇದು ಯಾಕೋ ಆಗಂಗೆ ಕಾಣಲ್ಲ. ಅಲ್ಲ, ನಿಮ್ಮ ದೊಡ್ಡಪ್ಪ ನಿನ್ನ ನಂಬ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ದೊಡ್ಡಮ್ಮ ಏನೋ ಕಿವಿ ಚುಚ್ಚಿರಂಗೆ ಕಾಣ್ತಾಳೆ. ಅದಕ್ಕೆ ಜವಾಬ್ದಾರಿ ಅದು ಇದು ಅಂತನ ಏನೇನೋ ಕತೆ ಹೊಡಿತಾ ಇದ್ದಾರೆ. ಇವರಿಗೆ ಇಷ್ಟ ಇಲ್ಲ ಆಸ್ತಿ ಎಲ್ಲ ನಾನು ನಿನಗೆ ಮಾಡ್ಸೋಕ್ಕೆ. ಆದ್ರೂ ನಾವಿವಾಗ ಗಲಾಟೆ ಮಾಡ್ಕೊಂಬಕ್ಕಾಗಲ್ಲ. ಯಾಕೆಂದರೆ ಈ ಆಸ್ತಿ ಎಲ್ಲ ನಿನಗೆ ಬರಬೇಕು ಅಂದರೆ ನಾವು ಸಮಾಧಾನದಿಂದನ ಅವರು ವಿಶ್ವಾಸ ಗಳಿಸ್ಬೇಕು, ನಿಮ್ಮ ದೊಡ್ಡಪ್ಪದು ದೊಡ್ಡಮ್ಮಂದು. ಹೌದಮ್ಮ, ಸರಿ ಆಯ್ತು, ನಾನು ಮಾತಾಡ್ತೀನಿ ಇರು. ಈಗ ಏನು ಮಾಡಬೇಕು ಅಂತಿದ್ಯಾ ಇವಾಗಪ್ಪ? ಮತ್ತೆ ಆಸ್ತಿನ ಯಾರ ಹೆಸರು ಮಾಡಬೇಕು ಅಂತಿದ್ಯಾ? ಇರಲಿ ಬಿಡಮ್ಮ, ಹಂಗೇನೆ ಸ್ವಲ್ಪ ದಿನ ಹೋಗ್ಲಿ, ನೋಡೋಣ ಇರು. ದೊಡ್ಡಪ್ಪ ಹೇಳ್ತಾರದು ಸರಿಯಾಗಿ ಐತೆ. ಅಜ್ಜಿ, ಈಗಲೇ ನನ್ನ ಹೆಸರಿಗೆ ಆಸ್ತಿ ಬೇಡ, ನಾನು ಜವಾಬ್ದಾರಿ ತಗೊಂಡು ಆಮೇಲೆ ಎಲ್ಲ ಯಾವ ಥರ ನಿಭಾಯಿಸ್ತೀನಿ ಅಂತ ನೋಡಿಬಿಟ್ಟು ಆಮೇಲೆ ಮಾಡಿಸ್ಲಿ ಬಿಡಿ. ನನಗೇನೇನು ಆಸ್ತಿ ಮೇಲೆ ಆಸೆ ಇಲ್ಲ. ನಮ್ಮ ಅಮ್ಮನಿಗಾಗಲಿ ನನಗಾಗಲಿ ನನ್ನ ತಂಗಿಗಾಗಲಿ ನಾವು ಬಂದಿರೋದು ನಿಮ್ಮ ಜೊತೆ ಖುಷಿಯಾಗಿರೋಕ್ಕೆ ಅಷ್ಟೇ. ಆಸ್ತಿಗೋಸ್ಕರ ಅಲ್ಲ. ಅಜ್ಜಿ, ನೀವು ಸುಮ್ಮನೆ ಇರಿ, ನನಗೋಸ್ಕರ ನೀವು ಯಾಕೆ ದೊಡ್ಡಪ್ಪಗೆ ಬೇಜಾರು ಮಾಡ್ತೀರಾ? ಹಂಗಲ್ಲ ಕಣೋ ಕಿರಣ, ಅದು ನಿನಗೂ ಮದುವೆ ಮಾಡ್ಬೇಕಲ್ವಾ? ಒಳ್ಳೆ ಕಡೆ ಏನು ಸಿಗ್ಬೇಕು ಅಂದ್ರೆ ಏನೈತೆ ಹುಡುಗನ ಹೆಸರಲ್ಲಿ ಅಂತ ಕೇಳ್ತಾರಲ್ವಾ? ಏನು ಇಲ್ಲ ಅಂತ ಹೇಳಿರಾತು, ಅವಾಗ ಏನು ಕೊಡಲ್ಲ ಅಂತ ಹೇಳಿ ಮಕ್ಕೋಗ್ದು ಕಳಿಸ್ತಾರೆ ಅಷ್ಟೇ. ಬಿಡು, ಏನು ಮಾಡೋಕ್ಕಾಗುತ್ತೆ? ಇವರಪ್ಪ ಇದ್ದಿದ್ರೆ ಹಿಂಗೆ ಇರ್ತಿತ್ತ ಹೇಳು? ಅವರಪ್ಪಯ್ಯ ಎಲ್ಲ ಆಸ್ತಿನೂ ಇವನ ಹೆಸರಿಗೆ ಮಾಡಿಸಿ ಇವನಿಗೆ ಒಳ್ಳೆ ಕಡೆಗೆ ಹೆಣ್ಣು ತಂದು ಮದುವೆ ಮಾಡೋರು. ಏನು ಮಾಡೋದು ಹೇಳು? ನಮ್ಮ ಮನೆ ಬರ ಇವರಪ್ಪಯ್ಯ ಏನ್ ನಾಟಕ ಮಾಡ್ತಾಳೆ, ಏನ್ ಸೆಂಟಿಮೆಂಟ್ ಎಲ್ಲ ಹೊಡಿತಾಳೆ ಈ ಮಾದೇವಿ. ಅಯ್ಯೋ ಮಾದೇವಿ, ನೀನು ಅಳಬೇಡ, ಸುಮ್ಮನಿರೆ, ಅಳಬೇಡ, ಸುಮ್ಮನಿರು, ನಾನಿದ್ದೀನಿ. ಇವನು ವಿವೇಕಪ್ಪನೂ ಇವರಿಬ್ರಿಗೂ ತಂದೆ ಇದ್ದಂಗೆನೆ. ಅವನೆಲ್ಲ ನೋಡ್ಕೊಂತಾನೆ. ತಮ್ಮನ ಮಕ್ಕಳು ಅಂದ್ರೆ ಅವನ ಮಕ್ಳು ಇದ್ದಂಗೆ ಅಲ್ವಾ? ನೀನ್ ಯಾಕೆ ತಲೆ ಕೆಡ್ಸ್ಕಂತೀಯ? ಎಷ್ಟೇ ಆಗ್ಲಿ ನಮ್ಮ ಮಕ್ಕಳು ನಮ್ಮ ಮಕ್ಳೇ, ಬೇರೆಯವ್ರ ಮಕ್ಕಳು ಬೇರೆಯವ್ರ ಮಕ್ಳೇ ಬಿಡುವತ್ತೆ. ಯಾವತ್ತೂ ಮಾವವರು ನನ್ನ ಮಕ್ಕಳು ಅವ್ರ ಮಕ್ಕಳು ಅಂತ ತಿಳ್ಕೊಂಡೇ ಇಲ್ಲ. ಆದ್ರೆ ನಮಗಂತ ಭಾವನೆನೇ ಇಲ್ಲ. ಲಾವಣ್ಯನ ನನ್ನ ಮಗಳು ಅಂತಾನೆ ಅಂದ್ಕೊಂಡಿದ್ದೀನಿ. ಹೌದಾ? ಮತ್ತೆ ಇಷ್ಟು ದಿನ ಯಾಕೆ ಬರಲಿಲ್ಲ? ಯಾಕೆ ಅಂದ್ರೆ ನಾನಿವಾಗ ಬಂದ್ರೆ ನೀವೇನಂತೀರೋ ಏನೋ, ಅವಾಗ ಬೇರೆ ಜಗಳ ಮಾಡ್ಕೊಂಡು ಹೋಗಿದ್ನಲ್ವಾ, ಇವಾಗ ಬಂದ್ರೆ ಸುಮ್ಮನೆ ಆಸ್ತಿಗೋಸ್ಕರ ಬಂದಿದೀಯ ಅಂತ ಅಂದ್ಕೊಂತೀರೇನೋ ಅಂತ ನಾನು ಬರಲಿಲ್ಲ ಅಷ್ಟೇನೆ. ಅಲ್ಲೂ ನಮ್ಮ ಅಣ್ಣಯ್ಯ ಹೋಗು, ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ ಅಂತ ನಾ ಕಳಿಸ್ತಾ, ಅದಕ್ಕೆ ಬಂದೆ. ಅಕ್ಕ, ಆದ್ರೆ ಆಸ್ತಿಗೋಸ್ಕರ ಅಲ್ಲ. ಹೌದು ಕಣೆ ಮಾದೇವಿ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡೆ. ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ನಾವು ನೀವು ಎಲ್ಲರೂ ಜೊತೆಗಿದ್ದೀವಿ ಅಂದಮೇಲೆ ಆಸ್ತಿ ಯಾರ ಹೆಸರಾಗಿದ್ರೆ ಏನಂತ ಹೇಳು?
ಇದೆಲ್ಲ ಆಸ್ತಿ ನಮ್ಮ ಮಕ್ಕಳಿಗೆ ಸೇರ್ಬೇಕಾಗಿದ್ದು ತಾನೆ ನಾವು ಬಿಟ್ಟೋದ್ಮೇಲೆ ಇನ್ಯಾರಿಗೆ ಸೇರುತ್ತೆ, ನಮ್ಮ ಮಕ್ಕಳಿಗೆ ಸೇರುತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ? ನಿನ್ಗೂ ಅಕ್ಕೈತಿ ಮನೆಯಾಗೆ ಈ ಆಸ್ತಿಲಿ ಎಲ್ಲರಿಗೂ, ನಿನ್ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಅಕ್ಕೈತೆ ಕಣೆ. ಹ್ಞೂ ಕಣೆ ಮದೇವಿ, ನೀನು ಅಳಬೇಡ, ಸುಮ್ಮನಿರು. ಕಣ್ರಿ ಎಲ್ಲರಿಗೂ ಕಾಫಿ ಕಾಸ್ಕ ಬರ್ತೀನಿ, ಕುಡಿಯೋರಂತೆ. ಹೋಗು ಕಾಸ್ಕ ಬರು. ನೋಡು ನಿಮ್ ತಮ್ಮನ ಹೆಂಡತಿ ಎಷ್ಟು ನಾಟಕ ಮಾಡ್ತಾಳೆ ಅಂತ ನೀನು ಈ ಕಣ್ಣೀರಿಗೆ ಕರ್ಗೋಗಿದ್ದೆ ಅಲ್ವೇ? ಹೌದು ಕಣೆ ಲಕ್ಷ್ಮಿ, ನೀನು ಹೇಳ್ತಾ ಇರೋದು ಸರಿ. ಸರಿ ಹೋಗು, ಆಮೇಲೆ ಮಾತಾಡೋಣ. ಅಯ್ಯೋ ಅತ್ತೆ, ಏನತ್ತೆ ಹಿಂಗಾಗೋಯ್ತು? ಈಗ ಏನ್ ಮಾಡೋದು? ಅಯ್ಯೋ ಸುಮ್ಮನಿರು, ನಾನಿದ್ದೀನಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ಕಿರಣ? ನಿನ್ ದೊಡ್ಡಪ್ಪಗೆ ನೀನು ಹೊಲ ಗದ್ದೆ ಎಲ್ಲನ ನೋಡ್ಕೊಂತೀನಿ ಅಂತನ ತೋರಿಸ್ಬೇಕು. ಹೊಲ್ದಕ್ಕೆ ಹೋಗಿ ನೀರಿಕ್ಬೇಕು, ಬೆಳೆ ಎಲ್ಲ ನೋಡ್ಕೋಬೇಕು. ಕೂಲಿ ಆಳುಗಳು ಬಂದ್ರೆ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸ್ಬೇಕು. ಅಚ್ಚುಕಟ್ಟಾಗಿ ಮಾಡಿಸ್ಬೇಕು. ಜವಾಬ್ದಾರಿ ಆಗಿರೋ ಮಗ ಅಂತ ಅನ್ನಿಸ್ಕೋಬೇಕು ನೀನು, ಗೊತ್ತಾಯ್ತಾ? ಸರಿ ಅಜ್ಜಿ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.